ಮತ ಪ್ರಚಾರ ಮಾಡ್ತಾ ಇದ್ದೀರಾ, ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಜನ ಬೆಂಬಲ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದ ಸುನಿಲ್ ಬೋಸ್ರವರು 3ನೇ ತಾರೀಕು ನಾಮಿನೇಷನ್ನ ಮಾಡಿದರು. ನಾವು 4ನೇ ಇಲ್ಲ 5ನೇ ತಾರೀಕಿಂದ ನಾನು ನನ್ನ ಕಾರ್ಯಕರ್ತರು, ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಇತರ ಎಲ್ಲ ಸದಸ್ಯರು ಕೂಡಿ ಕಾರ್ಯಕರ್ತರು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಿನ್ನೆ ಇವತ್ತು ನಮ್ಮ ಅಭ್ಯರ್ಥಿ ಜೊತೆಯಲ್ಲಿ 2 ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮತದಾರರನ್ನು ಪರಿಚಯಿಸೋದು, ಅವ್ರ ಮುಖಾಂತರ ಮತಯಾಚನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಬಟ್ ಈ ಸರಿ ನಾವು ಅಧಿಕ ಮತದಿಂದ ನನ್ನ ಕ್ಷೇತ್ರದ ಹೆಚ್ಚು ಮತ ಗಳಿಸ್ತೀವಿ. ನಾವು ಮತಯಾಚನೆ ಸಂದರ್ಭದಲ್ಲಿ ಮತದಾರರು ಏನೆಲ್ಲ ಕೇಳ್ತಿದ್ದಾರೆ ಸರ್? ನನ್ನನ್ನು ಏನು ಕೇಳ್ತಾ ಇಲ್ಲ. ನಮಗೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ವರದಾನ ಮತ್ತು ಕಾಂಗ್ರೆಸ್ಸು ಹಿಂದಿನಿಂದನೂ ಬಡವರ ಪರವಾಗಿರ್ತಕ್ಕಂಥ, ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ, ಹಿಂದೂ ವರ್ಗದ ಪರವಾಗಿರ್ತಕ್ಕಂಥ ಸೋಷ ಸಮಾಜಗಳ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ. 2013ರಿಂದ 2018ರ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಅನೇಕ ಭರವಸೆಗಳನ್ನ ಮಾಡಿಕೊಟ್ರು, ಸಮರ್ಪಕವಾಗಿ ನಿಭಾಯಿಸಿದ್ರು. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದು ನಮಗೆ ವರದಾನ ಆಗಿದೆ. ನಮ್ಮಲ್ಲಿ ಇವತ್ತು ಬರಗಾಲ ಇದ್ದು ಸಹ ನಾವು ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಮತ ಹಾಕ್ತೀವಿ ಅಂತ ಹೇಳ್ತಾರೆ. JDS ಜೊತೆ ಸೇರಿ ಮೈತ್ರಿಕೂಟ ಆಗಿದೆ, ಇದು ತಮಗೆ ಯಾರು ಎಫೆಕ್ಟ್ ಆಗುತ್ತಾ ಸರ್? JDS ನಮ್ಮಲ್ಲಿ ಹೇಳಿ ಹೆಸರಿಲ್ಲ. JDS ವಾಸವಟಿ ಸತಿ ಕರ್ನಾಟಕ JDS ಎಲ್ಲಿದೆ? ಮೋದಿ ಅಂದರೆ ವಿಶ್ವಗುರು, ಆರ್ಟಿಕಲ್ 370 ತಂದರು, ರಾಮ ಮಂದಿರ ಕಟ್ಟಿಸಿದ್ರು. ಇದ್ರ ಬೇಸ್ ಮೇಲೆ ಅದೆಲ್ಲ ಅವ್ರೇನು ಮಾಡೋದಲ್ಲ ಬಿಡಿ. ಅದು ಹಿಂದಿಂದು ರಾಮ ಮಂದಿರದ ಕತೆ. ರಾಮ ಮಂದಿರ ಕಟ್ಟಿದವರೇ ಬೇರೆ. ಇವರು ಒಬ್ಬ ದಲಿತ ಮಹಿಳೆ ಅಂತ ಅಂದ್ಬಿಟ್ಟು ಹೇಳಿ ರಾಷ್ಟ್ರಪತಿನ ಕರೆದು ಉದ್ಘಾಟನೆ ಮಾಡಿದ್ರು. ಜಾತಿಯ ಒಂದು ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಮೋದಿ, ಜಾತಿ ಧರ್ಮದ ಮೇಲೆ. ಬಟ್ ಅವ್ರದ್ದು ಏನು ಕೊಡುಗೆ ಇಲ್ಲ. ಕೊಡುಗೆ ಏನಿದೆ? ಮತದಾರರು ಸುನಿಲ್ ಬೋಸ್ ಅವರಿಗೆ ಮತ ಯಾಕೆ ನೀಡಬೇಕು? ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಮತ್ತು ಅವ್ರ ತಂದೆ 5 ಬಾರಿ ಸಚಿವರಾಗಿದ್ದಾರೆ, ಇವತ್ತು ಸಚಿವರಾಗಿದ್ದಾರೆ ಮತ್ತು ಅನುಭವಿ ರಾಜಕಾರಣಿ. ನಾನು ಮೊದಲೇ ಹೇಳಿದಾಗ ನಮ್ಮ ಕಾಂಗ್ರೆಸ್ ಮೊದಲಿಂದಲೂ ಇಂದಿರಾ ಗಾಂಧಿ ಕಾಲದಿಂದಲೂ ಬಡವರ ಪರವಾಗಿರ್ತಕ್ಕಂಥದ್ದು, ಹಿಂದೂ ವರ್ಗದ ಪರವಾಗಿ, ದಲಿತ ಸಮಾಜಗಳ ಪರವಾಗಿ ಕಾರ್ಯಕ್ರಮಗಳನ್ನು, ಕಾಯ್ದೆಗಳನ್ನು ರೂಪಿಸ್ಕೊಂಡ್ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಇವತ್ತು ದೇಶ ಸಂಕಟದಲ್ಲಿದೆ. BJPಯಿಂದ ಆಡಿ ಒಂದಲ್ಲ ಒಂದಿನ ದೇಶದಲ್ಲಿ ಅಂತರ್ಯುದ್ಧ ಸ್ಟಾರ್ಟ್ ಆದರೂ ಏನೋ ತಿಶೋಕ್ತಿ ಅಲ್ಲ. ಧರ್ಮಗಳೇ ಕೆಚ್ಚಾಡಿಸಿ ನೆಮ್ಮದಿಯಾಗಿ ಬಾಳಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಇದು ಯುವ ಪೀಳಿಗೆಗೆ ನಿಜವಾದ ಜನರಿಗೆ ಅರಿವಾಗಿದೆ. ಒಂದಪ್ಪ ಇವತ್ತು ಮೋದಿಯವರ ಗ್ಯಾರಂಟಿ, ಏನು ಮೋದಿಯವ್ರ ಗ್ಯಾರಂಟಿ ಅದು ಹೇಳಬೇಕಲ್ಲ. ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ NDRF ಫಂಡು ಬರೋಬ್ಬರಿ ಫಂಡನ್ನೇ ಕೊಟ್ಟಿಲ್ಲ ಅಂದಮೇಲೆ ಇನ್ಯಾವ ಗ್ಯಾರಂಟಿ ಗೊತ್ತಾಗಿದೆ? ಏನೂ ಆಗಲ್ಲ. ಅದಕ್ಕೆ ಹೇಳೋದು, ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ಬಂದು ಮಾಡಬೇಕಾದ ಕೆಲಸಗಳನ್ನ ಎಲ್ಲ ಒಂದು ಕಡೆ ಬದಿಗೊತ್ತಿ ಈ ಸೂತ್ರ ಇಟ್ಕೊಂಡಿದ್ದಾರೆ. ನಮ್ಮ ಚಾಮರಾಜನಗರದಲ್ಲಿ ಎಷ್ಟು ಲೀಡ್ ಬರ್ಬೋದು ಸರ್? ನಾವು ಈ ಬಾರಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಕಡಿಮೆ ಟೋಟಲ್ 4 ಕ್ಷೇತ್ರದಿಂದ 50ರಿಂದ 60 ಸಾವಿರ ಲೀಡ್ ಕೊಡ್ತೀವಿ. 50,000 ಲೀಡಲ್ಲಿ ಎಲ್ಲ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ? ಎಲ್ಲ ಮತದಾರ ಬಂಧುಗಳು, ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳಿರ್ಬೋದು, ಸಿದ್ದರಾಮಯ್ಯನವರ ಅವಧಿನಲ್ಲಿ 13ರಿಂದ 18ರ ಅವಧಿನಲ್ಲಿ ಹೆಚ್ಚು ಮನೆಗಳನ್ನ ಕೊಟ್ಟಂಥದ್ದು, ರಸ್ತೆಗಳ ಅಭಿವೃದ್ಧಿ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಸರ್ಕಾರ ಬಂದು 10 ತಿಂಗಳಾಗಿದೆ. 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನಿಭಾಯಿಸಿ ಬಡವರ, ಮಹಿಳೆಯರ, ಯುವಕರ ಏಳಿಗೆ ಶ್ರಮಿಸ್ತಕ್ಕಂಥ. ಹಾಗಾಗಿ ತಾವೆಲ್ಲ ಕಂಡು ಮುಂದಿನ ಸಂವಿಧಾನದ ಉಳಿವಿಗಾಗಿ, ಭಾರತದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ತಾವೆಲ್ಲ ಮತ ನೀಡಬೇಕು ಅಂತ ನಾನು ಕೈ ಮುಗಿದು ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ಕೊತೀನಿ. ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಕೊನೆಯದಾಗಿ? ನನ್ನ ಪ್ರಕಾರ ನಾನು ಮೊದಲೇ ನಾನು ಫೇಲ್ ಮಾಡೋಕ್ಕಿಂತ ಮೊದಲೇ 16 ಗೆಲ್ಬೋದು ಅಂತ. ಇವತ್ತು 18ರ ಮೇಲೆ ಗೆಲ್ತೀವಿ. ಥ್ಯಾಂಕ್ ಯು. ಏನು ಸರ್ ಮತ್ತೆ ದ್ರೋಣಾರಿನವ್ರ ಹೆಸರು ಹೇಳ್ತಾ ಇರೋದು? ಅದರಿಂದ ಅದು ನಾನು ಹೇಳಿದ್ದೀನಿ. ಅದು ಅವ್ರ ಮಗವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮ ತಂದೆಯವ್ರ ಹೆಸರನ್ನ ತಾವು ಬಳಸಬಾರ್ದು ಅಂತ. ನಾವು ಕೂಡ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಹೆಸರನ್ನು ಬಳಸೋಕ್ಕೆ ಅಂತ. ಯಾಕೆ ಅವ್ರ ಮಗನ ವಿರುದ್ಧ ಅವರು ಚುನಾವಣೆ ಮಾಡಿದ ಮೇಲೆ ಆಗ ಅವರು ಬೆಂಬಲ ಕೊಡಬೋದಿತ್ತು. ಅವ್ರ ಮಗನೇ ನಿಂತಾಗ ಅವ್ರ ಆತ್ಮೀಯ ಮಿತ್ರ ಅಂತ ಹೀಗೇನು ಹೇಳ್ತಾರೆ. ಆಗ ಅವ್ರು ಬಂದು ಇದೊಂದು ಕ್ಷೇತ್ರದೆಲ್ಲರೂ ನಾನು ನಮ್ಮ ಸ್ನೇಹಿತರ ಮಗನ ಪರ ಮಾಡ್ತೀನಿ ಅಂತ ಹೇಳಿದರೆ, ಈಗ ಅವ್ರು ಬಂದು ನೈತಿಕತೆ ಇರೋದು. ಈಗ ಅವರು ಏನೋ ಅವ್ರ ಮಗನ ವಿರುದ್ಧ ಕೆಲಸ ಮಾಡಿ
ಬೆಳಿಗ್ಗೆ ಯಾವ ನೈತಿಕತೆ ಹಿಡ್ಕೊಂಡು ಕೇಳ್ತಾರೆ ಅದನ್ನೇ ಅವ್ರ ಮಗವರು ಕೂಡ ಕೇಳಿದ್ರೆ ನಾನು ಕೂಡ ನಿನ್ನೆ ಅದನ್ನೇ ಹೇಳಿರೋಂಥದ್ದು. ಮತ್ತೆ ಮತ್ತೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಆ ವಿಚಾರದಲ್ಲಿ ಅವರು ಯಾವುದೇ ಗುರಿ ಮತದಾರರು ಬುದ್ಧಿವಂತರಿದ್ದಾರೆ, ಯಾರು ಏನೋ ಹೇಳ್ತಾರೆ ಅವ್ರು ತಿಳ್ಕೊಳ್ಳೋ ಅಂತ. ಹಿಂದೆ ಇದ್ದಂಗೆ ಏನೋ ಬ್ಲೈಂಡಾಗಿ ಹೋಗಿ ಯಾರೋ ಹೇಳಿದ್ರು ಊರಿನ ಯಾರೋ ಜಮಾಂಡ್ರು ಮುಖಂಡು ಹೇಳಿದ್ರು ಅಂತ ಕಾಲ ಹೋಯ್ತು. ಎಲ್ಲ ತಿಳುವಳಿಕೆ ಇದೆ. ಅವ್ರು ಯಾರನ್ನ ಆಯ್ಕೆ ಮಾಡಬೇಕು, ಯಾರಿಗೆ ಒತ್ತಬೇಕು ಅಂದರೆ ಏನೇ ಡ್ರಾಮಾಗಳು ಮಾಡಿದ್ರು ಅವರು ಮತದಾರರು ಯೋಚನೆ ಮಾಡುವಂಥದ್ದು ಇದು ಯಾವುದೂ ವರ್ಕೌಟ್ ಆಗಲ್ಲ. ಪ್ರಬಲವಾದ ಆಕಾಂಕ್ಷಿಯಾಗಿದ್ರು ಅವ್ರ ಜೊತೆನಲ್ಲೇ ಸೇರ್ಕೊಂಡು ಈಗ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸರ್ ತಮ್ಮ ಜೊತೆನಲ್ಲೇ. ಹೌದು, ನಂಜುಂಡಸ್ವಾಮಿ ಅವರು ಅವರೇ ಸ್ವತಃ ಹೋಗ್ತಾರಂಥದ್ದು. ಅವರು ಅವ್ರ ಮನೆಗೆ ಹೋಗಿದ್ವಿ, ಅವರು ಕೂಡ ನಾವೆಲ್ಲ ಒಂದೇ ಕುಟುಂಬ ಇದ್ದಂಗೆ. ಆಕಾಂಕ್ಷಿಗಳು ಎಷ್ಟೇ ಜನ ಇದ್ದರೂ ಕೊನೆಗೆ ಒಬ್ಬರಿಗೆ ಕೊಡೋ ಅಂಥದ್ದು ಅದು ನನಗೆ ಕೊಟ್ಟಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸುನೀಲ್ ಬೋಸ್ ಅವರು ಎಷ್ಟು ಅಂತರದಲ್ಲಿ ಗೆಲ್ಬೋದು? ನನಗಂತೂ ಭಾರಿ ಅಂತರದಿಂದ ಜನ ನನ್ನ ಕೈ ಹಿಡಿತಾರೆ ಅಂತ ಗೊತ್ತಿಲ್ಲ. 4ನೇ ತಾರೀಕು ಅದು ಎಷ್ಟು ಅಂತ ನೋಡೋಣ. ಕೊನೆಯದಾಗಿ ಮತದಾರರಲ್ಲಿ ಏನೊಂದು ಮನವಿ ಮಾಡ್ಕೊಳ್ತೀರಾ ಸರ್? ನಾನು ಹೋದ ಕಡೆ ಏನು ಹೇಳ್ತಾರೆ ಅದು ಏನು ಕೆಲಸ ಮಾಡುವಂಥ ವ್ಯಕ್ತಿಗೆ ತಾವುಗಳು ಮತದಾನ ಮುಖಾಂತರ ಅವ್ರ ಕೈ ಬಲಪಡಿಸ್ಬೇಕು. ಯಾರು ನಿಮ್ಮ ಪರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ನನಗೆ ಸುನೀಲ್ ಬೋಸ್ಗೆ ಮತ ಹಾಕಬೇಕು ಅಂತ ಅವ್ರನ್ನ ಕೇಳ್ಕೊತೀನಿ. ಸುನೀಲ್ ಬೋಸ್ ಗ್ಯಾರಂಟಿ ಏನು ಸರ್? ಗ್ಯಾರಂಟಿ ನಾನು ಬಂದ ಮೇಲೆ ಈ ಕ್ಷೇತ್ರಕ್ಕೆ ಅದು ನಾನು ನಿನ್ನೆನೇ ಹೇಳಿದ್ದೀನಿ. ನನ್ನ ಏನು ಯೋಜನೆಗಳಿದೆ, ಪ್ರವಾಸೋದ್ಯಮ ಇರ್ಬೋದು, ಕಾಡಂಚಿನ ಜನಗಳ ಬದುಕಿನ ಸ್ಥಿತಿ ಇರ್ಬೋದು, ಅವ್ರ ಆರೋಗ್ಯ ಇರ್ಬೋದು, ಮತ್ತು ಹೆಚ್ಚು ಉದ್ಯೋಗ ಕೊಡುವಂಥದ್ದು, ಆಮೇಲೆ ರೈಲ್ವೆ ಮಾರ್ಗಗಳು ಇನ್ನೂ ಹೆಚ್ಚು ರೈಲ್ವೆ ಸಂಚಾರ ಮಾಡುವಂಥದ್ದು, ನಮ್ಮ ಕನಕಪುರ ಕೊಳ್ಳೇಗಾಲ ರೈಲ್ವೆ ಮಾರ್ಗ ನಿಂತೋಗಿರೋವಂಥದ್ದು, ಅದನ್ನೆಲ್ಲ ಕಲ್ಪಿಸ್ಕೊಡಿ ಕನೆಕ್ಟಿವಿಟಿ ಕೊಟ್ಟರೆ ಜನಗಳು ಕೆಲಸಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದು ಮಾಡಿ ಗ್ಯಾರಂಟಿ ಕಾರ್ಡ್ ಹಂಚ್ತೀರಾ ಸರ್ ನೀವು? ಈ ಕೇಂದ್ರ ಸರ್ಕಾರದವ್ರು ಈಗಾಗಲೇ 25 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನೇ ನಾವು ಹಂಚೋಕ್ಕೆ ಮಾಡ್ತೀವಿ. ಪ್ರಬಲವಾದ ಕಾಂಗ್ರೆಸ್ ನಾಯಕರೆಲ್ಲನೂ ಸರಿ ಬಿಜೆಪಿ ನಾಯಕರೆಲ್ಲನೂ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಶಿವಣ್ಣ ಅವರು, ರಾಜೀವ್ ಅವರು, ನಾನು ಅದನ್ನೇ ಹೇಳ್ತಾ ಇರೋದು. ಅವರು ಏನು ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಒಪ್ಪಿ ಜನ ಬರ್ತಾರೆ, ಅವರು ಕೂಡ ಬೇಸತ್ತೋಗಿದೆ. ಎಷ್ಟು ದಿನ ಅಂತ ಅವರು ಸುಳ್ಳನ್ನೇ ನಂಬ್ಕೊಂಡು ಹೋಗ್ತಾರೆ. ಅವ್ರಿಗೂ ವಾಸ್ತವಾಂಶ ಅರ್ಥ ಆಗಿದೆ. ಏನಾದರೂ ದೇಶಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷ ಅಂತೇಳಿ ಬರ್ತಾರೆ ಅಂಥದ್ದು. ಥ್ಯಾಂಕ್ ಯು ಸರ್.